ವಿಚಾರಗಳನ್ನು ತಿಳಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮವನ್ನು ಬಸವರಾಜ ಪಾಟೀಲ್ ಅವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇದು ಭಾರತೀಯ ಉತ್ಸವ 7ನೇ ಉತ್ಸವ ಅಂತಕ್ಕಂಥದ್ದು ತನ್ನ ಹೆಸರನ್ನು ಖ್ಯಾತಿಯನ್ನು ಪಡೆದಿದೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ನೀವು ಭಾಗಿಯಾಗೋದ್ರ ಜೊತೆಗೆ ಈ ಒಂದು ಪ್ರೇರಣಾದಾಯಕವಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಾವು ಜೊತೆಗೂಡಿ ಹಣ ಮತ್ತು ಅದರ ಜೊತೆಗೆ ನಮ್ಮ ಬೇಕಾಗಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ವ್ಯವಸ್ಥಿತವಾಗಿ ಅವರು ನಿರ್ವಹಣೆ ಮಾಡಿರ್ತಕ್ಕಂಥದ್ದು ನೋಡಿದರೆ ಎಲ್ಲರೂ ಕೂಡ ಇವತ್ತು ನಾವು ಯಾವುದೇ ಸರ್ಕಾರ ಮಾಡದೇ ಇರತಕ್ಕಂಥ ಕಾರ್ಯಕ್ರಮನ ಇವತ್ತು ಬಸವರಾಜ ಪಾಟೀಲ್ ಸೇಡಂ ಅವರು ಮತ್ತು ನಮ್ಮ ಈ ಒಂದು ಕಾರ್ಯಕ್ರಮದ ನೇತೃತ್ವ ವಹಿಸಿರ್ತಕ್ಕಂಥ ರಾಜಗೋಪಾಲಾಚಾರ್ಯರು ಕೂಡ ಒಟ್ಟೊಟ್ಟಿಗೆ ಮಾಡ್ತಕ್ಕಂಥ ಒಂದು ಪವಿತ್ರವಾದ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರೋಣ, ಅಲ್ಲಿಯ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಾವೆಲ್ಲ ಕಂಕಣಬದ್ಧರಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರ್ತಾ ಇದ್ದೀವಿ. ಸಾನ್ನಿಧ್ಯಕ್ಕೆ ನಮಸ್ಕರಿಸಿ, ವಿಶೇಷವಾಗಿ ನಮ್ಮ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆ ಜೊತೆಗೆ ಭಾರತ ವಿಕಾಸ ಸಂಗಮ ವಿಕಾಸ್ ಅಕಾಡೆಮಿಯ ಒಂದು ಸಂಯುಕ್ತ ಆಶ್ರಯದಲ್ಲಿ ಒಂದು ಕೋಪಣದ ರಥ ಇವತ್ತು ಚಾಲನೆ ಮಾಡುವಂಥ ಒಂದು ಪವಿತ್ರ ಕಾರ್ಯದಲ್ಲಿ ಸಾನ್ನಿಧ್ಯವನ್ನು ವಹಿಸುವುದರ ಮುಖಾಂತರ ಚಾಲನೆ ನೀಡುವಂಥ ಪೂಜ್ಯರಾದಂಥ ಹೆಬ್ಬಾಳ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮಾಜಿ ಸಂಸತ್ ಸದಸ್ಯರಾದಂಥ ಶಿವರಾಮಗೌಡ್ರೆ ಮತ್ತು ಎಲ್ಲ ನಗರದ ಎಲ್ಲ ಹಿರಿಯರೇ, ಸಹೋದರ ಸಹೋದರಿಯರೇ ಮತ್ತು ಪತ್ರಕರ್ತ ಸ್ನೇಹಿತರೆ, ನಿಜವಾಗಿಯೂ ನಮ್ಮೆಲ್ಲರ ಹಿರಿಯರಂಥ ನಮ್ಮ ಮಾನ್ಯ ಶ್ರೀ ಬಸವರಾಜ ಪಾಟೀಲ್ ಸೇಡಂಜಿಯವರು ಅದ್ಭುತವಾದಂಥ ಕಾರ್ಯವನ್ನು ಈಗಾಗಲೇ ಮಾಡ್ತಾ ಇದ್ದಾರೆ. ಈಗಾಗಲೇ ಉತ್ಸವ 247 ಎಕರೆ ಒಂದು ಜಾಗದಲ್ಲಿ ನಡೆಯೋದ್ರ ಜೊತೆಗೆ 8 ದಿನಗಳ ಕಾಲ ಈ ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ ನಾನು ಒಂದು ಮಾತನ್ನು ಎಲ್ಲ ಸಹೋದರ ಸಹೋದರಿಯರಲ್ಲಿ ಹೇಳೋದಂದರೆ, ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮುಖಾಂತರ ನಮ್ಮ ಒಂದು ಏನು ವಿಶೇಷವಾಗಿ ಈ ಒಂದು ಉತ್ಸವವನ್ನು ಯಶಸ್ವಿ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಯಾಕೆಂದರೆ ನೋಡ್ರಿ, ಎಲ್ಲರಿಗೂ ಸಹಿತ ಒಂದು ಉದ್ಯೋಗ ಕೊಡಬೇಕು. ವಿದ್ಯಾರ್ಥಿಗಳಿಂದ ಹಿಡಿದು ಮಹಿಳೆಯರಿರ್ಬೋದು, ಯಾರೇ ಒಂದು ಇದ್ದರೂ ಸಹಿತ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಆ ಕಾರ್ಯಕ್ರಮದ ಮಹತ್ವ ಗೊತ್ತಾಗ್ತದೆ. ಯಾಕಂದರೆ ಬಸವರಾಜ ಪಾಟೀಲ್ ಸೇಡಂ ಅವ್ರ ನೇತೃತ್ವದಲ್ಲಿ ಜೊತೆಗೆ ನಮ್ಮ ಗೋವಿಂದಾಚಾರ್ಯರ ನೇತೃತ್ವದಲ್ಲಿ ನಡೀತಾ ಇರುವಂಥದ್ದು ಭವ್ಯವಾದಂಥ ಕಾರ್ಯಕ್ರಮ. ಇಡೀ 247 ಎಕರೆ 8 ದಿವಸಗಳ ಕಾಲ ನಡೀತಾ ಇದೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕನ್ನುವಂಥ ಮನವಿಯನ್ನು ನಾನು ಮಾಡ್ತಾ ಇದ್ದೀನಿ. ನೀವು ಭಾಗವಹಿಸುವಂಥ ಸಂದರ್ಭದಲ್ಲಿ ಈಗಾಗಲೇ ನಮ್ಮ ಮಂಜುನಾಥ್ ಇರ್ಬೋದು, ನಮ್ಮ ವೀರೇಶ್ ಮ್ಯಾಗೇರಿ ಅವರು ಭಾಳ ಸಾಕಷ್ಟು ಅಡ್ಡಾಡಿ ಎಷ್ಟು ಸಾಧ್ಯ ಆಗ್ತದೆ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಒಂದು ಮುಖ್ಯವಾಗಿ ಗಂಗಾವತಿ ಅಂದ್ಕೊಂಡು ಒಂದೇ ಬರೋದು ಏನಂದ್ರೆ ಭತ್ತದ ಕಣಜ ನಮ್ಮ ಗಂಗಾವತಿ. ಆದ ಕಾರಣ ಅಲ್ಲಿ ಸುಮಾರು 50 ಲಕ್ಷ ಜನ ಪ್ರಸಾದ ಮಾಡ್ತಾ ಇದ್ದಾರೆ. ಆ 50 ಲಕ್ಷ ಜನರಿಗೆ ಪ್ರಸಾದ ವ್ಯವಸ್ಥೆಯನ್ನು ನಮ್ಮ ಕೈಲಿ ಎಷ್ಟು ಆಗುತ್ತೋ ಅಷ್ಟು ಮಟ್ಟಿಗೆ ಕೊಡುವಂಥ ವ್ಯವಸ್ಥೆಯನ್ನು ಗಂಗಾವತಿ ಜನರು ಈಗಾಗಲೇ ಮಾಡ್ತಾ ಇದ್ದಾರೆ. ನಾನು ಈಗಾಗಲೇ ಮ್ಯಾಗೇರಿಯವ್ರಿಗೆ ಹೇಳಿದ್ದೀನಿ, ಇವತ್ತು ಏನೇ ಇರಲಿ ಒಂದು 15 ಟನ್ ಅಕ್ಕಿ ಮೊದಲು ಇವತ್ತು ಕಳಿಸ್ಕೊಡ್ರಿ, ಮುಂದೆ ಅದನ್ನು ಅಡ್ಜಸ್ಟ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡೋಣ ಅನ್ನುವಂಥ ಮಾತನ್ನು ಈಗಾಗಲೇ ಹೇಳಿದ್ದೀನಿ. ಇವತ್ತು ಹೋಗ್ಬೇಕು, ಯಾಕಂದರೆ 29ರಿಂದ ಕಾರ್ಯಕ್ರಮ ಆಗ್ತವೆ. ಯಾಕಂದರೆ ಸುಮಾರು 50 ಲಕ್ಷ ಜನ ಅಂದ್ರೆ ಭಾಳ ನಮಗೆ ನಾವು ಕಳಿಸಿದ್ದೆ ಇದು ಅಲ್ಲ, ಆದರೆ ನಮ್ಮ ಕೈಲಿ ಎಷ್ಟು ಆಗ್ತದೆ ಗಂಗಾವತಿ ಅನ್ಕೋ ಮೊದಲು ಕೇಳೋ ಗಂಗಾವತಿ ಅಕ್ಕಿ ಭತ್ತದ ಕಣಜ ಅನ್ನುವಂಥ ಮಾತನ್ನು. ಆದ ಕಾರಣ ಎಲ್ಲರೂ ಒಕ್ಕಟ್ಟಾಗಿ ಮತ್ತು ಅದೇ ರೀತಿಯಲ್ಲಿ 6ನೇ ತಾರೀಕಿಗೆ ಪೂಜ್ಯ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಒಂದು ಸಮಾರೋಪ ಸಮಾರಂಭ ಇದೆ. ನಾನು ಎಲ್ಲರಲ್ಲಿ ಮನವಿ ಮಾಡೋದಂದ್ರೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ, ಸಾಧ್ಯ ಆದರೆ 8 ದಿವಸ ಹೋಗಿ ಅಲ್ಲೇ ಇದ್ದು ಭಾಗವಹಿಸ್ರಿ. ಆದರೆ ಮುಖ್ಯವಾಗಿ ಪೂಜ್ಯರ ಅಂತ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಸಮಾರೋಪ ಸಮಾರಂಭ ಇದೆ. ಅದನ್ನು ಅವ್ರನ್ನು ಮಾತನ್ನು ಕೇಳೋದು ನಮಗೆಲ್ಲರಿಗೂ ಒಂದು ಪುಣ್ಯದ ಕೆಲಸ. ಆ ದಿಶೆಯಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕನ್ನುವಂಥ ಮನವಿಯನ್ನು ಮಾಡಿಕೊಂಡು ಇವತ್ತು ಭಾರತೀಯ ಸಂಸ್ಕೃತಿ ಉತ್ಸವ 7 ನೋಡ್ರಿ, ಅವ್ರು ಮಾಡುವಂಥ ಅದ್ಭುತವಾದಂಥ ಕಾರ್ಯವನ್ನು ಬಸವರಾಜ ಪಾಟೀಲ್ ಸೇಡಂಜಿಯವರು ಮಾಡ್ತಾ ಇದ್ದಾರೆ. ಅದು ಎಷ್ಟು ಹೇಳಿದ್ರು ಕಡಿಮೆನೇ. ಅವ್ರಿಗೆ ಎಷ್ಟು ಸರಳ ಅಂದ್ರೆ, ಸಿದ್ದೇಶ್ವರ ಸ್ವಾಮೀಜಿಗಳ ನಂತರ ಈ ಗವಿಮಠ ಸ್ವಾಮೀಜಿಗಳ ನಂತರ ಏನಾದರೂ ಕಾರ್ಯ ಮಾಡ್ತಿದ್ರೆ ಅದು ನಮ್ಮ ಬಸವರಾಜ ಪಾಟೀಲ್ ಸೇಡಂಜಿಯವರು ಅನ್ನುವಂಥ ಮಾತನ್ನು ಸಹಿತ ಒಪ್ಕೊಳ್ಬೇಕಾಗ್ತದೆ. ಯಾಕಂದರೆ ಸಿದ್ದೇಶ್ವರ ಸ್ವಾಮೀಜಿಯವರು ಯಾವ ರೀತಿ ಸರಳ ಸಜ್ಜನಿಕೆ ವ್ಯಕ್ತಿಯಾಗಿದ್ದರು ಅವ್ರು ನೋಡ್ರಿ, ಒಂದು ಅವ್ರಿಗೆ ನನಗನ್ನಿಸ್ತದ ಒಂದು ಪೈಜಾಮ ಒಂದು ಜುಬ್ಬ ಬಿಟ್ಟರೆ ಬೇರೆ ನಾವು ನೋಡೇ ಇಲ್ಲ ಅವ್ರನ್ನ, ಬಸವರಾಜ ಪಾಟೀಲ್ ಸೇಡಂ ಅವ್ರನ್ನ. ಆದರೆ ಎಲ್ಲ ಒಂದು ಈ ಕೊತ್ತಲ ಬಸವೇಶ್ವರ ವಿದ್ಯಾಸಂಸ್ಥೆ ಎಲ್ಲರಿಗೂ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಭಾಳ ಹೆಮ್ಮೆಯಿಂದ ಹೇಳೋದ್ರ ಜೊತೆಗೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಇವತ್ತು ಮುಖ್ಯವಾಗಿ ಪೂಜ್ಯರಂತ ಹೆಬ್ಬಾಳ ಪೂಜ್ಯರು ಈ ರಥಕ್ಕೆ ಚಾಲನೆ ಕೊಡುವಂಥದ್ದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಸಹಿತ ವಂದನೆ ಅಭಿನಂದನೆಗಳನ್ನು ಸಲ್ಲಿಸಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಸಭೆಗಳಲ್ಲಿ ಅವರ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ವಿ. ಅವರ ಒಂದು ಆಲೋಚನೆ, ಅವರ ಒಂದು ವಿಚಾರ, ಅವರ ಒಂದು ದೈವಿಕತ್ವ ಭಾವನೆ ಸಹ ನಾವು ಇದರಲ್ಲಿ ಕಾಣ್ತಾ ಇದ್ವಿ.
ಹಾಗೆ ಸಾರ್ ಹೇಳಿದ್ರು, ನಾವು ಸಿದ್ದೇಶ್ವರ ಸ್ವಾಮೀಜಿನ ಹೇಗೆ ನೋಡ್ತೀವೋ ಅವರ ಒಂದು ಪ್ರತಿರೂಪವಾಗಿ ಈಗ ಅವ್ರು ನಾವು ನೋಡ್ತಾ ಇದ್ದೀವಿ ಅಂದ್ರೂ ಸಹ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ತುಂಬ ಸರಳ ಸಜ್ಜನಿಕೆ ವ್ಯಕ್ತಿ. ನಾವು ಬಸವಣ್ಣವ್ರನ್ನ ಯಾರೂ ನೋಡಿಲ್ಲ, ಎಲ್ಲ ಕೇಳ್ಕೊಂಡು ಬಂದಿದ್ವಿ. ಆದರೆ ಅದೇ ಸಾಲಿನಲ್ಲಿ ನಾವು ಇವ್ರು ನೋಡ್ತಿದ್ವಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳಿ ಭಾವಿಸಿದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮ ಸುದೀರ್ಘವಾಗಿ 8 ದಿನಗಳ ಕಾಲ ಸೇಡೋಮಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಸರ್ವರು ಗಂಗಾವತಿಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ. ಇವತ್ತು ನಾವು ಮಹಾರಥೋತ್ಸವವನ್ನು ಈಗಾಗಲೇ ಕೊಪ್ಪಡಾದ್ರಿ ರಥೋತ್ಸವವನ್ನು ಇಲ್ಲಿಂದ ಬೀದರ್ಗೆ ಕಳಿಸುವಂಥ ಪ್ರಯತ್ನದಲ್ಲಿ ಇದ್ದೇವೆ ನಾವು. ಇದು ನಭೂತೋ ನಭವಿಷ್ಯತಿ ಎನ್ನುವಾಗಿ ಸುವರ್ಣಾಕ್ಷರದಲ್ಲಿ ಬರೆಯುವಂಥ ಕಾರ್ಯಕ್ರಮವನ್ನು ಈಗಾಗಲೇ ಮಾಡ್ತಿರೋದು 7ನೇ ಉತ್ಸವ ಇದು ಕಾರ್ಯಕ್ರಮ ಸ್ಟೇಡಿಯಂನವ್ರು ಮಾಡ್ತಿರೋದು. ಆ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಈಗಾಗಲೇ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಪೂರ್ಣ ಅವರು, ಸಂಸದರಾಗಿರ್ತಕ್ಕಂಥ ನಮ್ಮ ಶಿವರಾಮಗೌಡರು, ಸಹೋದರಿ ರಾಜೇಶ್ವರಿ ಅವರು ಬಹಳಷ್ಟು ಇದರ ಬಗ್ಗೆ ಹೇಳಿದರು. ನಾವು ಅಂದುಕೊಂಡ ಹಾಗೆ ಸಿದ್ದೇಶ್ವರ ಸ್ವಾಮಿಗಳ ನಂತರ ಸೇಡಂನಲ್ಲಿರ್ತಕ್ಕಂಥ ಬಸವರಾಜ ಪಾಟೀಲ್ ಅವರು ಆಗಿರ್ಬೋದು, ಪರಮ ಪೂಜ್ಯರಾಗಿರ್ತಕ್ಕಂಥ ಗವಿಸಿದ್ದೇಶ್ವರ ಸ್ವಾಮೀಜಿಯವರನ್ನು ನಾವು ಇವತ್ತು ಕಣ್ಣಾರೆ ಕಾಣ್ತಾ ಇದ್ದೇವೆ. ಕಿಂಕರತ್ವದಲ್ಲಿ ಶಂಕರ ಇದ್ದಾನೆ ಅನ್ನೋದನ್ನು ಇವತ್ತು ಸಾಬೀತುಪಡಿಸೋದಂದರೆ ಬಹುಶಃ ಈ ತ್ರಿಮೂರ್ತಿಗಳು ಕೊಪ್ಪಳ ಶ್ರೀಗಳವರು, ಸೇಡಂನ ಬಸವರಾಜ ಪಾಟೀಲ್ ಅವರು ಮತ್ತು ಸಿದ್ದೇಶ್ವರ ಶ್ರೀಗಳವರು ಕಿಂಕರತ್ವದಲ್ಲಿ ಶಂಕರ ಇತ್ತು ಅನ್ನೋದನ್ನು ಸಾಬೀತುಪಡಿಸಿ ನಮ್ಮೆಲ್ಲರಿಗೆ ಮಹತ್ವವಾದ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಆ ದಿಶೆಯೊಳಗೆ ಇವತ್ತು ಮಹತ್ವವಾಗಿರ್ತಕ್ಕಂಥ ಕಾರ್ಯ ಏನಂದರೆ ಭಾರತೀಯ ಸಂಸ್ಕೃತಿ ಉತ್ಸವ 7ನೇದಾದರೂ ಸಹ ಭಾರತೀಯ ಸಂಸ್ಕೃತಿ ಉತ್ಸವ ಮತ್ತು ಭಾರತ ವಿಕಾಸ ಸಂಗಮ ವಿಕಾಸ ಅಕಾಡೆಮಿ ನಡ್ತಿರೋದು ಭಾಳ ಸಂತೋಷ. ವಿಕಾಸ ಅಂದರೆ ವಿಸ್ತಾರವಾಗುವುದು, ಮನುಷ್ಯನ ಜೀವನವನ್ನು ಉತ್ಸಾಹ ತೆಗೆದುಕೊಂಡು ಹೋಗೋದೇ ವಿಕಾಸ ಆಗೋದು. ನಿಂತ ನೀರಲ್ಲ ಹರಿಯುವ ನೀರಾಗಬೇಕು ಜೀವನ. ಆ ದಿಶೆಯೊಳಗೆ ನಮ್ಮ ಜೀವನಕ್ಕೆ, ನಮ್ಮ ಭಾರತಕ್ಕೆ ಏನೇನು ಸೌಲಭ್ಯಗಳು ಬೇಕು, ಇವತ್ತೆಲ್ಲ ತಂತ್ರಜ್ಞಾನದಿಂದ ಹಿಡಿದು ವೈಜ್ಞಾನಿಕವಾಗಿ ವಿಚಾರ ಮಾಡುವಂಥ ಎಲ್ಲ ಶಕ್ತಿದಾಯಕರಾಗಿರ್ತಕ್ಕಂಥ ಎಲ್ಲರನ್ನ ಅಲ್ಲಿ ತೋರಿಸುವಂಥ ಮಾಡುವಂಥ ಧರ್ಮಗುರುಗಳಿಂದ ಹಿಡಿದು ತಾಂತ್ರಿಕದವರೆಗೂ, ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಏನೇನು ನಮ್ಮ ಜೀವನಕ್ಕೆ ಬೇಕೋ ಅವೆಲ್ಲವನ್ನು ಇವತ್ತು ಕಣ್ಣಾರೆ ಕಂಡು ನೋಡಿ ಆನಂದ ಪಡುವಂಥ ಕಾರ್ಯಕ್ರಮವನ್ನು ನಭೂತೋ ನಭವಿಷ್ಯತಿ ಎನ್ನುವಂತೆ 247 ಎಕರೆ ಒಳಗೆ ಮಾಡ್ತಾರಂದರೆ ಇದು ಸಾಮಾನ್ಯವಾದದ್ದಲ್ಲ. ಅಂಥ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಗಂಗಾವತಿ ನಗರ ಆಗಿರ್ಬೋದು, ನಮ್ಮ ಜಿಲ್ಲೆಯಾದ್ಯಂತ ಆಗಿರ್ಬೋದು ತನವನ ಧನ ಸೇವೆಯನ್ನು ಈಗಾಗಲೇ ಮಾಡಿದ್ದಾಗಿದೆ. ಅದಕ್ಕೆ ಚಾಲನೆ ಕೊಟ್ಟಿರ್ತಕ್ಕಂಥ ನಮ್ಮ ಹಿರಿಯರಿದ್ದಾರೆ, ಏನೇನು ಬೇಕು ಅನ್ನೋದನ್ನು ಹೇಳಿದ್ದಾರೆ. ಅದಕ್ಕೆಲ್ಲ ಮಹಿಳೆಯರು ಮುಖ್ಯವಾಗಿ ಹೋಗಿ ಬರಬೇಕು. ಮಾಡೋರು ಮಾಡ್ತಾರೆ, ನಾವು ನೋಡೋಕ್ಕೆ ಆದರೂ ಏನಾಗುತ್ತೆ ನೋಡಿ ಬರಬೇಕು. ನೀವು ಅಲ್ಲ, ನಿಮ್ಮ ಜೊತೆಗೆ ಅನೇಕ ಮಹಿಳೆಯರನ್ನ ಕರ್ಕೊಂಡು ಬರ್ರಿ. ಪುರುಷರಾದವರು ನಿಮ್ಮ ಸ್ನೇಹಿತರನ್ನು, ನೀವು ಬಂಧು ಬಾಂಧವರನ್ನು ಕರ್ಕೊಂಡು ಹೋಗಿ ಒಂದು ಸಾರಾದರೂ ಕಣ್ಣು ಮುಂದೆ ನೋಡಿಕೊಂಡು ಬಂದರೆ ಆನಂದ ಆಗುತ್ತೆ. ಇಂಥ ಕಾರ್ಯಕ್ರಮ ಇವತ್ತು ಉತ್ತರೋತ್ತರವಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಉಳಿಯುವಂಥ ಕಾರ್ಯಕ್ರಮ ಮಾಡುತ್ತಿರೋದು ಭಾಳ ಸಂತೋಷ ಆಗಿದೆ. ಹೀಗೆ ಭಗವಂತನ ಕೃಪೆ ಆಶೀರ್ವಾದ ನಮ್ಮ ಕಾರ್ಯಕರ್ತರಿಗೆ ಸದಾ ಇಲ್ಲ ಅಂತ ಹರಿಸಿ 2 ಮಾತು ವಿರಾಮ ಶಾಂತಿ. ಟಿಕೆಟ್ ಸುರತರಿಂದ ಹೊಸಳ್ಳಿ ರೋಡ್ ಮುಖಾಂತರ ಅಲ್ಲಿ ನಮ್ಮ ಒಂದು ವಿವೇಕ್ ಭಾರತಿ ಶಾಲೆ, ಶಾಂತಿನಿಕೇತನ ವಿದ್ಯಾಸಂಸ್ಥೆ, ರೆಡ್ಲಾರ್ ಶಾಲೆ ಮಕ್ಕಳು ಕೂಡ ಅಲ್ಲಿ ಈಗಾಗಲೇ 10ವರೆಗೆ ಅಲ್ಲಿ ತಯಾರಿದ್ದಾರೆ. ಅವರು ಕೂಡ ಸ್ವಾಗತ ಮಾಡಿ ನೇರವಾಗಿ ಶ್ರೀಕೃಷ್ಣ ದೇವರಾಯ ಸರ್ಕಲ್ ಮುಖಾಂತರ ಅಂಬೇಡ್ಕರ್ ಸರ್ಕಲ್ಲು ಹಾಗೂ ಬಸವಣ್ಣ ಸರ್ಕಲ್ಲು, ಗಾಂಧಿ ಚೌಕು, ಮಹಾವೀರ ಸರ್ಕಲ್ಲು, CBS ಸರ್ಕಲ್ನಿಂದ ಮಹಾರಾಣಾ ಪ್ರತಾಪ್ ಸರ್ಕಲ್ವರೆಗೆ ಅಲ್ಲಿ ಸಂಪನ್ನಗೊಳ್ಳಲಿದೆ. ನಂತರ ವಿದ್ಯಾನಗರ, ಜಂಗಮರ ಕಲಗುಡಿಯಲ್ಲಿ ಕೂಡ ನಮ್ಮೆಲ್ಲ ಸ್ವಯಂ ಸೇವಕರು ಅಲ್ಲಿ ಕೂಡ ಇವತ್ತು ಹಿರಿಯರು, ಆ ಊರಿನ ಗ್ರಾಮಸ್ಥರು ಕೂಡ ಸ್ವಾಗತವನ್ನು ಮಾಡಲಿಕ್ಕೆ ಇದ್ದಾರೆ. ಹಾಗೆ ಹೊಸಕೆರೆ ಕ್ಯಾಂಪು, ಮರಳಿಯಲ್ಲಿ ಕೂಡ ಅಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಮುಂದೆ ಶ್ರೀರಾಮನಗರ, ಸಿದ್ದಾಪುರ್ ಅಲ್ಲಿಗೆ ನಮ್ಮ ಈ ಒಂದು ರಥಯಾತ್ರೆ ಸಂಪನ್ನಗೊಳ್ಳಲಿದೆ. ನಾಳೆ ಕಾರಟಗಿ ತಾಲೂಕಿನಲ್ಲಿ ಈ ರಥಯಾತ್ರೆ ಎಲ್ಲ ಗ್ರಾಮಗಳಲ್ಲಿ ಅಲ್ಲಿ ಪ್ರಾರಂಭಗೊಳ್ಳಲಿದೆ. ಧನ್ಯವಾದಗಳು. ಈಗ ಈ ರಥಯಾತ್ರೆಯ ಒಂದು ಚಾಲನೆಯನ್ನು ನೀಡಬೇಕಾಗಿ ಶ್ರೀಗಳಿಗೂ ಮತ್ತು ನಮ್ಮ ಜನಪ್ರಿಯ ಶಾಸಕರು, ಸಂಸದರು ಮತ್ತೆಲ್ಲ ನಗರಸಭೆ ಸದಸ್ಯರು, ಎಲ್ಲ ವಿಕಾಸ ಅಕಾಡೆಮಿ ಪ್ರಮುಖರು ಎಲ್ಲರೂ ಈ ಒಂದು ರಥಯಾತ್ರೆಯನ್ನು ಧ್ವಜ ಹಾರಿಸೋದ್ರ ಮುಖಾಂತರ ಚಾಲನೆಯನ್ನು ಕೊಡಬೇಕು. ಹಾಗೆ ನಮ್ಮ ಸಿದ್ದೇಶ್ವರ ಶ್ರೀಗಳ ಅವರ ಒಂದು ಕ್ಯಾಲೆಂಡರ್ ಅನ್ನು ಕೂಡ ಈಗಾಗಲೇ ನಮ್ಮ ಪಾಟೀಲ್ ಜಿ ಅವರು ಬಿಡುಗಡೆ ಮಾಡಿದ್ದಾರೆ. ನಮ್ಮ ಒಂದು ಗಣ್ಯರ ಮುಖಾಂತರ ಒಂದು ಕ್ಯಾಲೆಂಡರ್ ಕೂಡ ಬಿಡುಗಡೆ ಮಾಡ್ತಾ ಇದ್ದೀವಿ. ಅದೇ ರೀತಿ ರತನ್ ಟಾಟಾ ಅವ್ರಿಗೂ ಕೂಡ ಒಂದು ಕ್ಯಾಲೆಂಡರ್ನ ಈಗ ಇಲ್ಲಿ ಹಿರಿಯರ ಸಮ್ಮುಖದಲ್ಲಿ ಕೂಡ ಒಂದು ಬಿಡುಗಡೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಭಾರತೀಯ ಸಂಸ್ಕೃತ ಉತ್ಸವ 7ನೇ ಮತ್ತು ಪ್ರಥಮ ಸ್ವರ್ಣ ಜಯಂತಿಯ ಪ್ರಕೃತಿ ಸಂಸ್ಥೆಗೆ
ಈ ಒಂದು ಕಾರ್ಯಕ್ರಮನ ಅದ್ದೂರಿಯಾಗಿ ಹೆಣ್ಮಕ್ಳೆಲ್ಲ ನಡೆಸ್ಕೊಡೋಕೆ ಈ ಒಂದು ಆಹ್ವಾನಕ್ಕೆ ನಮ್ಮ ರೋಟ್ರಿ ಸಂಸ್ಥೆಯವ್ರನ್ನ ಮತ್ತು ಎಲ್ಲರಿಗೂ ಆಹ್ವಾನ ಮಾಡಿದ್ರು. ಅವ್ರಿಗೆ ಬಸಮ್ಮವ್ರಿಗೂ ಮತ್ತು ಮಂಜುನಾಥ್ ಸರ್ಗೂ ತುಂಬ ಧನ್ಯವಾದಗಳನ್ನು ಕೋರ್ತಾ ಇದ್ವಿ. ಸಾಕಷ್ಟು ಸಂಖ್ಯೆಯಲ್ಲಿ ಹೆಣ್ಮಕ್ಳು ಆ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಕೇಳ್ಕೊತಾ ಇದ್ವಿ. ಇನ್ನು ಮನೆಯವ್ರನ್ನೇ ಒಂದು 4 ಜನ ಏನು ಯೋಗಕ್ಷೇಮ ನೋಡ್ಕೊಳಕ್ಕೆ ಆಗಲ್ಲ. ಆದರೂ 50 ಲಕ್ಷ ಜನರಿಗೆ ಅಂಥ ಅದ್ದೂರಿ ಕಾರ್ಯಕ್ರಮನ ನಮಗಾಗಿ ನಮ್ಮ ಉತ್ಸವ ಅಂತಂದೇಳಿ ಎಲ್ಲರೂ ಪಾಲ್ಗೊಂಡು ಆ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಳ್ಳುವಂತ ತಮ್ಮಲ್ಲಿ ಕೇಳ್ಕೊಂತೀವಿ. ನಮಸ್ಕಾರ. ಬರ್ರಿ ಮಂಜಣ್ಣ ಅಲ್ಲಿ ಬರ್ರಿ ವೀರೇಶಣ್ಣ ಬೋಲ ಬರ್ರಿ ಹೇಳ್ರಿ ವೀರೇಶಣ್ಣ ಬರ್ತಾರೆ ಹೇಳ್ರಿ. ಭಾರತೀಯ ಸಂಸ್ಕೃತಿ ಉತ್ಸವ 7 ಹಾಗೂ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ 50ನೇ ವಾರ್ಷಿಕೋತ್ಸವದ ನಿಮಿತ್ತ ಜೊತೆಯಾಗಿ ನಾವು ಈ ಒಂದು ಭಾರತೀಯ ಸಂಸ್ಕೃತಿ ಉತ್ಸವ 7 ಅನ್ನುವ ಕಾರ್ಯಕ್ರಮವನ್ನು ದೇಶಾದ್ಯಂತ ಪ್ರಪಂಚಾದ್ಯಂತ ಎಲ್ಲ ಸರ್ವ ನಾಗರಿಕರಿಗೂ ನಮ್ಮ ಭಾರತೀಯ ಸಂಸ್ಕೃತಿ ಎಂತಹದ್ದು ಅನ್ನುವುದನ್ನು ಪರಿಚಯಿಸೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇಂದಿನ ಆಧುನಿಕತೆಯಲ್ಲಿ ನಮ್ಮ ಪರಂಪರೆ ಹಾಳಾಗ್ತಾ ಇರುವ ಒಂದು ಸಂದರ್ಭದಲ್ಲಿ ಪಾಟೀಲ್ಜಿಯವರು ಸುಮಾರು 21 ವರ್ಷಗಳ ಅವಿರತ ಪರಿಶ್ರಮದ ಫಲ ನಮ್ಮದು ಈ ಭಾರತೀಯ ಸಂಸ್ಕೃತಿ ಉತ್ಸವ 7. ಈಗಾಗಲೇ 6 ಉತ್ಸವಗಳನ್ನು ನಮ್ಮ ಭಾರತದಾದ್ಯಂತ ಮಾಡಿದ್ದೇವೆ. ಇದರಲ್ಲಿ 3 ಉತ್ಸವಗಳನ್ನು ನಮ್ಮ ಕರ್ನಾಟಕದಲ್ಲಿ ಮಾಡಿದ್ದೇವೆ ಅನ್ನೋದು ನಮ್ಮದು ಹೆಮ್ಮೆ. ಆ 7 ಉತ್ಸವಗಳಲ್ಲಿ ಇದು 7ನೇ ಉತ್ಸವ. ಸುಮಾರು 50 ಲಕ್ಷ ಜನ ಸೇರುವ ನಿರೀಕ್ಷೆ ಇಟ್ಕೊಂಡು 50 ಲಕ್ಷ ಜನರಿಗೆ ನಮ್ಮ ಪರಂಪರೆ ಹಾಗೂ ನಮ್ಮ ಪುರಾತನ ಸಂಸ್ಕೃತಿಯನ್ನು ಹೇಗೆ ಉಳಿಸ್ಕೊಂಡು ಹೋಗ್ಬೇಕು, ಹೇಗೆ ಬೆಳೆಸಿ ನಾವು ಉದ್ಧಾರ ಆಗೋದ್ರ ಜೊತೆಗೆ ದೇಶವನ್ನು ಹೇಗೆ ಮುನ್ನಡೆಸಬೇಕನ್ನೋ ಹಲವಾರು ಚೈತನ್ಯದಾಯಕ ಕಾರ್ಯಕ್ರಮಗಳನ್ನು ಸುಮಾರು 10 ದಿನಗಳ ಕಾಲ 10 ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ನಾವು ನಮ್ಮ ಮನೆಗೆದ್ದು ನಮ್ಮ ದೇಶವನ್ನು ಗೆಲ್ಲುವ ಕಾರ್ಯಕ್ರಮದಲ್ಲಿ ನಾವು ತೊಡಬೇಕು. ಮೊದಲು ಮಾನವನಾಗುವ ಅನ್ನುವ ಒಂದು ಸಂಸ್ಕೃತಿಯನ್ನು ಪರಿಪರಿಸುತ್ತಾ ಈ ಕಾರ್ಯಕ್ರಮದೊಂದಿಗೆ ಜಗತ್ತಿನಾದ್ಯಂತ ನಮ್ಮ ಸಂಸ್ಕೃತಿಯನ್ನು ಪಸರಿಸಬೇಕನ್ನುವ ಉದ್ದೇಶ ಇಟ್ಕೊಂಡಿದ್ದಾರೆ. ಸ್ತ್ರೀಯರಿಗೆ ಸ್ತ್ರೀ ಶಕ್ತಿ ಹಾಗೂ ಮಾತೃ ಸಂಗಮ ಅನ್ನೋ ಒಂದು ಕಾರ್ಯಕ್ರಮ ಮೊದಲನೇ ದಿನ ಮಾಡ್ತಾಯಿದ್ದೀವಿ. ಸುಮಾರು 1 ಲಕ್ಷ ಮಹಿಳೆಯರು ತಮ್ಮ ಮಕ್ಕಳಿಗೆ ಕೈತುತ್ತು ತಿನ್ನಿಸುವ ಮುಖಾಂತರನ ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ಹಾಗೂ ಶೈಕ್ಷಣಿಕವಾಗಿ 1 ದಿನ ಕಾರ್ಯಕ್ರಮ ಮಾಡ್ತಿದ್ವಿ, ರೈತರಿಗಾಗಿ 1 ದಿನ ಕಾರ್ಯಕ್ರಮ ಮಾಡ್ತಿದ್ವಿ, ಯುವಕರಿಗಾಗಿ 1 ದಿನ ಕಾರ್ಯಕ್ರಮ ಮಾಡ್ತಿದ್ವಿ. ಹೀಗೆ ಸಂಸ್ಕೃತಿ ಉತ್ಸವ ಅನ್ನೋದು ಸುಮಾರು ಧಾರ್ಮಿಕ ಎಲ್ಲ ಸುವ್ಯವಸ್ಥೆಗೆ ಧಾರ್ಮಿಕತೆ ಉಳಿಬೇಕು ಅನ್ನೋ ಈ ನಿಟ್ಟಿನಲ್ಲಿ ಕೊನೆಯ ದಿನವಾದ 6ನೇ ತಾರೀಕು ಸುಮಾರು ಕೊಪ್ಪಳ ಶ್ರೀಗಳ ಗವಿಸಿದ್ದೇಶ್ವರ ಶ್ರೀಗಳಿಂದ ಹೊರತಾಗಿ 1200 ಶರಣರನ್ನು ಆ ವೇದಿಕೆಯಲ್ಲಿ ಒಂದೇ ಸಾರಿ ಕಲಿಸಿ ಈ ದೊಡ್ಡ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು. ಸುಮಾರು 250 ಎಕರೆನೂ 1 ವರ್ಷ ಮುಂಚೆ ಬಿಟ್ಕೊಟ್ಟಿದ್ದಾರೆ ಅಲ್ಲಿ ಜನ. ಯಾಕಂದರೆ ಪಾಟೀಲ್ಜಿಯವರು ಶಕ್ತಿ ಅಂಥದ್ದು. ಅವ್ರು ಏನೇ ಕಾರ್ಯಕ್ರಮ ಮಾಡಿದ್ರು, ಯಾವುದೇ ಒಳ್ಳೆಯ ಕೆಲಸ ಮಾಡಿದರೆ ಪಂಚಭೂತಗಳು ಸಹಕರಿಸ್ತವೆ ಅನ್ನೋದಕ್ಕೆ ಸಾಕ್ಷಿ ಪಾಟೀಲ್ಜಿಯವರು. ಯಾಕಂದರೆ ನಮ್ದು ಏನಾದರೂ ಕಾರ್ಯಕ್ರಮ ಆದರೆ ನಮ್ಮ ಪಕ್ಕದ ಮನೆಯದು ಒಂದು ಅರ್ಧ ಗುಂಟೆ ಜಾಗ ಬಿಟ್ಕೊಡೋಂಗಿಲ್ಲ. ಒಂದಿನದ ಮಟ್ಟಿಗೆ 250 ಎಕರೆ ವಿಶಾಲವಾದ ಪ್ರದೇಶವನ್ನು ಅಲ್ಲಿ ತೊಗರಿ ಬೆಳೆಯಂಥ ಭೂಮಿ ಅದು. ಅಂಥ ಭೂಮಿಯನ್ನು 1 ವರ್ಷ ಮುಂಚೆ ಬಿಟ್ಕೊಡ್ಬೇಕಾದ್ರೆ ಅವರ ಒಂದು ಶಕ್ತಿ ಅಂತ ಅದು ಪಾಟೀಲ್ಜಿಯವರು. ಇದೆಲ್ಲ ಮಾಡಬೇಕಾದ್ರೆ ನಮಗೋಸ್ಕರ ಮಾಡ್ತಾಯಿದ್ದಾರೆ, ನಮ್ಮೆಲ್ಲರಿಗೋಸ್ಕರ ಅವರು ಇಷ್ಟೊಂದು ಕಷ್ಟಪಟ್ಟು ಮಾಡ್ತಾಯಿದ್ದಾರೆ.